ಎಲ್ಲರಿಗೂ ನಮಸ್ಕಾರ. ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಶ್ರೀಲತಾ. ಇವತ್ತು ದೈನಂದಿನ ಜೀವನದಲ್ಲಿ ವಿಜ್ಞಾನವನ್ನು ಹೇಗೆ ಕಲಿಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದೀಗ ಬೇಸಿಗೆ ಕಳೆದು ಮಳೆಗಾಲ ಪ್ರಾರಂಭ ಆಗ್ತಾ ಇದೆ. ಸೊ ಬೇಸಿಗೆಯಲ್ಲಿ ಇಷ್ಟ್ಯಾಕೆ ಬಿಸಿ ಇದೆ ಅಂತ ಹೇಳ್ತೀವಿ. ಮಳೆಗಾಲದಲ್ಲಿ ಮಳೆ ಬಂದರೆ ಸೂರ್ಯನೇ ಕಾಣ್ತಾ ಇಲ್ಲ, ಮನೇಲಿ ಬಟ್ಟೆನೂ ಒಣಗ್ತಾ ಇಲ್ಲ ಅಂತ ಹೇಳ್ತೀವಿ. ಹಾಗಾದರೆ ಆ ಸೂರ್ಯನಿಂದ ಬರ್ತಾ ಇರುವ ಕಿರಣಗಳು ಏನು, ಶಾಖ ಹೇಗೆ ಉತ್ಪತ್ತಿಯಾಗುತ್ತೆ, ಅದನ್ನು ನಾವು ಜೀವನದಲ್ಲಿ ಹೇಗೆ ಬಳಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರೀತಿಯ ವೀಕ್ಷಕರೇ, ನಾವು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿ ಅವರನ್ನು ಚಿಂತನಾಶೀಲರಾಗಿ ಮಾಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಅವರು ತಮ್ಮ ಸುತ್ತಮುತ್ತ ಏನಿರುತ್ತೆ ಅದನ್ನು ನೋಡುವಂತಹ ಮನಸ್ಥಿತಿಯನ್ನು ಬೆಳೆಸಬೇಕು. ಅದನ್ನು ನಂತರ ಪ್ರಶ್ನಿಸುವ ಮನೋಭಾವ, ಹಾಗೆ ಆ ಪ್ರಶ್ನೆಗೆ ಸಂಬಂಧಪಟ್ಟ ಇನ್ನಷ್ಟು ಪ್ರಶ್ನೆಗಳನ್ನು ಕೇಳುವಂತಹ ಮನಸ್ಥಿತಿಯನ್ನು ಬೆಳೆಸಬೇಕು. ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಮೂಲ ವಿಜ್ಞಾನ ಏನು, ಆ ವಿಜ್ಞಾನದಿಂದ ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಆ ಪ್ರಶ್ನೆಗೆ ಉತ್ತರಗಳನ್ನು ಹುಡುಕುವುದು, ಹಾಗೆ ಅದಕ್ಕೆ ಸಂಬಂಧಪಟ್ಟ ಯಾವ ಯಾವ ಸಂಶೋಧನೆಗಳು ಆಗಿದೆ, ಅದರಿಂದ ಹೇಗೆ ಜೀವನ ಮೌಲ್ಯವನ್ನು ಕಲಿಬಹುದು, ಇವೆಲ್ಲ ವಿಚಾರಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಇಂದಿನ ಸಂಚಿಕೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಶಾಖದ ಬಗ್ಗೆ ತಿಳ್ಕೊಳ್ಳುವ ಮೊದಲು ನಾವು ಚಿಕ್ಕ ಮಕ್ಕಳಿಗೆ ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನು ಮಾಡೋಕ್ಕೆ ಹೇಳಿದ್ವಿ. ಹಾಗೆ ತಮ್ಮ ಜೀವನದಲ್ಲಿ ಸುತ್ತಮುತ್ತ ನೋಡಿರುವಂತಹ ವಿಷಯಗಳನ್ನು ಅವರು ಪ್ರಶ್ನಿಸುವಂತಹದನ್ನು ಹೇಳಿದ್ದೀವಿ. ಆ ಪ್ರಶ್ನೆಗಳೇನು, ಹಾಗೆ ಅವರ ಆ್ಯಕ್ಟಿವಿಟೀಸ್ಗಳೇನು ಅನ್ನೋದನ್ನು ನೋಡೋಣ. ಈಗ ನಮಸ್ಕಾರ, ನನ್ನ ಹೆಸರು ದಕ್ಷ. ನನ್ನ ಹೆಸರು ತನಿಷ್ಕಾ. ನಾನು ಮತ್ತು ನನ್ನ ಫ್ರೆಂಡ್ಸ್ ಇವತ್ತು ಒಂದಷ್ಟು ಆಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದೀವಿ. ತನಿಷ್ಕಾ, ಏನು ಮಾಡ್ತಾ ಇದೀಯಾ? ನಮ್ಮಮ್ಮ ಹಾಲು ಕೊಟ್ಟಿದ್ದಾರೆ, ಅದು ತುಂಬ ಬಿಸಿಯಾಗಿದೆ. ಎಷ್ಟು ಬಿಸಿಯಾಗಿದೆ? ಹೇಗೆ ಮೆಜರ್ ಮಾಡೋದು? ನಾವು ಇದಕ್ಕೆ ಲ್ಯಾಬ್ರೇಟರಿ ಥರ್ಮೋಮೀಟರ್ ಯೂಸ್ ಮಾಡೋಣ. ಹಾಂ. ತನಿಷ್ಕಾ, ನಿನ್ನ ಬಾಡಿ ಟೆಂಪ್ರೇಚರ್ ಎಷ್ಟಿದೆ? ನನ್ನ ಹತ್ರ ಥರ್ಮೋಮೀಟರ್ ಇದೆ, ನಾನು ಚೆಕ್ ಮಾಡ್ತೀನಿ. 98.4. ಇದು 74 ಇದೆ, ನೀನು 98.4 ಇದೆಯಾ? ಇದು ಬಿಸಿ, ಹಾಲು ಬಿಸಿ ಇದೆಯಾ ಅಥವಾ ನೀನು ಬಿಸಿ ಇದೆಯಾ? ಅದೆಲ್ಲ ಬಿಡು, ಹಾಲೇನು ತಣ್ಣಗೆ ಮಾಡೋದು ಹೇಳು. ನಾನು ಕುಟ್ಬಿಟ್ಟು ಆಟಾಡಕ್ಕೆ ಹೋಗಬೇಕು. ಹಾಂ, ಸರಿ. ನಾನು ಇವಾಗ ಈ ಹಾಲನ್ನು 2 ಲೋಟಕ್ಕೆ ಹಾಕ್ತೀನಿ. ಇವಾಗ ನಾನು ಈ 2 ಹಾಲನ್ನ 2 ಲೋಟನ 2 ಪಾತ್ರೆಯಲ್ಲಿ ಇಡ್ತೀನಿ. ಒಂದು ರೂಮ್ ಟೆಂಪ್ರೇಚರ್ ನೀರು, ಇನ್ನೊಂದು ಕೋಲ್ಡ್ ನೀರು. ನೋಡೋಣ ಯಾವ್ದು ಬೇಕು ಕೂಲ್ ಆಗುತ್ತೆ ಅಂತ. ಹಾಟ್ ಆ್ಯಂಡ್ ಕೋಲ್ಡ್ ಬಾಟಲ್ಲಿ ಬಿಸಿನೀರು ಹಾಕಿದ್ರೆ ಬಿಸಿಯಾಗೇ ಇರುತ್ತೆ, ತಣ್ಣೀರು ಹಾಕಿದ್ರೆ ತಣ್ಣಗಾಗೇ ಇರುತ್ತೆ. ಹೇಗೆ? ಹೌದಲ್ವ, ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೀನಿ. ನಮ್ಮಮ್ಮ ಸ್ಕೂಲಿಗೆ ಲಂಚ್ ಪ್ಯಾಕ್ ಮಾಡಿಕೊಟ್ಟಾಗ ಅದು ಆ ಬ್ಯಾಗ್ ಒಳಗಡೆ ಒಂದು ಫಾಯಿಲ್ ಶೀಟ್ ಥರ ಇರುತ್ತೆ. ಅದು ಯಾಕೆ ಇರ್ಬೋದು? ಇದರಿಂದ ಏನಿರ್ಬೋದು ವಿಜ್ಞಾನ? ಹಾಂ, ಸರಿ, ಇವಾಗ ನೋಡೋಣ ಹಾಲು ಹೆಂಗಾಗಿ. ಹಾಂ, ನೋಡು, ತಣ್ಣೀರಿರೋ ಹಾಲು ಬೇಗ ಕೂಲ್ ಆಗಿದೆ. ನೋಡೋಣ ಎಷ್ಟಿದೆ. ಹಾಲು 35 ಇದೆ. ಇವಾಗ ನೀರು ನೀರು 33 to 34 ಇದೆ. ಆಲ್ಮೋಸ್ಟ್ ಸೇಮ್ ಇದೆ ಅಲ್ವಾ? ವೆರಿ ಇಂಟ್ರೆಸ್ಟಿಂಗ್. ಹೌದು, ಇದ್ರ ಬಗ್ಗೆ ಎಲ್ಲ ಕಲಿಯೋಕ್ಕೆ ನಂಗೆ ತುಂಬ ಕುತೂಹಲ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಆ್ಯಕ್ಟಿವಿಟೀಸ್ಗಳನ್ನು ಹಾಗೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಬೇಕಾದ್ರೆ ನಾವು ಶಾಖ ಅಂದರೆ ಏನು, ಹೇಗೆ ಉತ್ಪತ್ತಿಯಾಗತ್ತೆ ಅನ್ನೋದರ ಬೇಸಿಕ್ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಈಗ ನೀವೆಲ್ಲರೂ ಕೂಡ ನಿಮ್ಮ ಕೈಯನ್ನು ತಗೊಂಡು ಹೀಗೆ ಮಾಡಿದಾಗ ಉಜ್ಜಿದಾಗ ಏನಾಗುತ್ತೆ, ಒಂದು ಬಿಸಿಯ ಅನುಭವವಾಗುತ್ತೆ. ಇಲ್ಲೂ ಕೂಡ ಶಾಖ ಉತ್ಪತ್ತಿಯಾಗ್ಬೋದು. ಅಥವಾ ನೀವು ಬಲ್ಬನ್ನು ತಗೊಂಡ್ರೆ, ಕ್ಯಾಂಡಲನ್ನು ತಗೊಂಡ್ರೆ, ಎಲ್ಲ ಕಡೆಯಲ್ಲೂ ಕೂಡ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಶಾಖ ಉತ್ಪತ್ತಿಯಾಗುತ್ತೆ. ಈಗ ನಾವು ಮನೆಯಲ್ಲಿ ಯೂಸ್ ಮಾಡ್ತಿರುವ ಐರನ್ ಬಾಕ್ಸಲ್ಲಿ ವಿದ್ಯುತ್ತಿಂದ ಶಾಖ ಉತ್ಪತ್ತಿಯಾಗುತ್ತೆ. ಹಾಗೆ ಈ ಬಲ್ಬಲ್ಲಿ ಕೂಡ ವಿದ್ಯುತ್ತಿಂದ ಶಾಖ ಉತ್ಪತ್ತಿಯಾಗುತ್ತೆ. ಹಾಗಾದರೆ ನಮಗೆ ಸೂರ್ಯನಿಂದ ಬರುವಂತಹ ಶಕ್ತಿ ನಮ್ಮ ಭೂಮಿಗೆ ಹೇಗೆ ರೀಚ್ ಆಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ.
ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ನಾವೊಂದು ಕ್ಯಾಂಡಲನ್ನು ಇಟ್ಟಿದ್ದೀವಿ, ಹಾಗೆ ಬೇರೆ ಬೇರೆ ಪಿನ್ಗಳನ್ನು ಇಟ್ಟಿದ್ದೀವಿ. ಇದಕ್ಕೆ ನಾವು ಕ್ಯಾಂಡಲ್ ಮೇಣವನ್ನು ಹಚ್ಚಿದ್ದೀವಿ. ನಿಮ್ಮ ಪ್ರಕಾರ ಯಾವ ಮೇಣ ಫಸ್ಟ್ ಕರಗುತ್ತೆ? ಈ ಎಕ್ಸ್ಪರಿಮೆಂಟನ್ನು ಮಾಡಿದಾಗ ನಮಗೆ ಮೊದಲಾಗಿ ಇದು ಕರಗುತ್ತೆ. ಅಂದರೆ ಇಲ್ಲಿ ನಮಗೆ ಶಾಖ ರೀಚ್ ಆಗಿ ಇದು ಪ್ರತಿಯೊಂದು ಶಾಖ ಈ ರೀತಿಯಾಗಿ ಪ್ರಸಾರವಾಗುತ್ತೆ. ಇದನ್ನು ನಾವು ಸಾಲಿಡಲ್ಲಿ ಹೇಗೆ ಶಾಖ ಪ್ರಸಾರವಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು. ಇದನ್ನು ಉಷ್ಣವಹನ ಅಂತ ಕರಿತೀವಿ, ಅಥವಾ ಇಂಗ್ಲೀಷ್ನಲ್ಲಿ ಕಂಡಕ್ಷನ್ ಅಂತ ಹೇಳ್ತೀವಿ. ಇದರ ಅಪ್ಲಿಕೇಶನ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ನಿಮಗೂ ಎಲ್ಲ ಆಗಿರ್ಬೋದು. ಸೊ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಮುಟ್ಟಿದ್ರೆ ನಿಮಗೆ ಬಿಸಿಯಾಗಿ ಹೋಗಿಬಿಡುತ್ತೆ. ಅದಕ್ಕೆ ನಾವು ಈ ಪ್ಲಾಸ್ಟಿಕ್ ಲಿಡ್ಗಳನ್ನು ಯೂಸ್ ಮಾಡ್ತೀವಿ. ಒಂದು ಟೀ ತೊಗೊಂಡು ಒಂದು ಸ್ಪೂನನ್ನು ಇಟ್ಟರೆ ಆ ಸ್ಪೂನ್ ಮುಟ್ಟೋಕ್ಕೆ ಹೋದರೆ ತುಂಬ ಬಿಸಿಯಾಗಿರುತ್ತೆ. ಇಲ್ಲೆಲ್ಲವೂ ಶಾಖ ಹೇಗೆ ಪ್ರಸಾರ ಆಗುತ್ತೆ ಅಂತ ಹೇಳಿದ್ರೆ ಉಷ್ಣವಹನ ಅಥವಾ ಕಂಡಕ್ಷನಿಂದ. ಈಗ ಹಾಗಿದ್ರೆ ನೀರಲ್ಲಿ ಹೇಗೆ ಶಾಖ ಪ್ರಸಾರ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಬಿಸಿ ನೀರಿಗೆ ಕೆಂಪು ಬಣ್ಣವನ್ನು ಹಾಗೆ ನೀಲಿ ಬಣ್ಣವನ್ನು ತಣ್ಣೀರಿಗೆ ಬಳಸಿದ್ದೀವಿ. ನಾವು ಅವಾಗ ಪಾತ್ರವನ್ನು ಸ್ಟವ್ ಮೇಲೆ ಇಟ್ಟಾಗ ಈ ಕೆಳಗಿನ ಭಾಗ ಏನಿರುತ್ತಲ್ಲ ಅದು ಕುದಿಯುತ್ತೆ ಮೊದಲಾಗಿ. ಸೊ ಈ ಬಿಸಿ ಮೇಲಕ್ಕೆ ಹೋಗಿ ಮತ್ತೆ ತಣ್ಣಗಿನ ನೀರು ಬರುತ್ತೆ. ಇದನ್ನು ನಾವು ಉಷ್ಣ ಸಂವಹನ ಕನ್ವೆಕ್ಷನ್ ಅಂತ ಕರಿತೀವಿ. ಇದನ್ನು ಎಲ್ಲಿ ಬಳಕೆ ಮಾಡ್ತೀವಿ ಅಂದರೆ, ಹೆಚ್ಚಿನ ಮನೆಯಲ್ಲಿ ಹೀಟರ್ ಇದ್ದಾಗ ನಿಮ್ಮ ಹೀಟರನ್ನು ನೀವು ಯಾವಾಗಲೂ ಕೆಳಗೇ ಇಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಬಿಸಿ ಗಾಳಿ ಮೇಲಕ್ಕೆ ಹೋಗುತ್ತೆ. ಆದರೆ ಎ ಸಿಯನ್ನು ನಾವೆಲ್ಲಿಡ್ತೀವಿ? ಯಾವಾಗಲೂ ಎ ಸಿ ಮೇಲೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಎ ಸಿಯಿಂದ ಬರುವ ಗಾಳಿ ತಣ್ಣಗಿನ ಗಾಳಿ, ಆ ಗಾಳಿ ಕೆಳಕ್ಕೇ ಬರುತ್ತೆ. ಸೊ ಆದ್ದರಿಂದ ಇವೆಲ್ಲದರಲ್ಲಿಯೂ ಶಾಖ ಹೇಗೆ ಪ್ರಸಾರ ಆಗ್ತಿದೆ ಅಂತ ಹೇಳಿದ್ರೆ ಉಷ್ಣ ಸಂವಹನ. ಅಂದರೆ ದ್ರವ ಮತ್ತು ಅನಿಲಗಳಲ್ಲಿ ಶಾಖ ಪ್ರಸಾರವಾಗುವುದು ಉಷ್ಣ ಸಂವಹನದಿಂದ. ಇನ್ನು ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಇದು. ನೀವು ಮನೆಯಲ್ಲಿ ಸ್ನಾನ ಮಾಡಬೇಕಾದ್ರೆ ಬಕೆಟಲ್ಲಿ ಸ್ವಲ್ಪ ತಣ್ಣಗಿನ ನೀರಿದ್ದು ನಲ್ಲಿಯಿಂದ ಸ್ವಲ್ಪ ಬಿಸಿ ನೀರನ್ನು ನಾವು ಬಿಟ್ಟಾಗ ನಿಮ್ಮ ಕೈಯನ್ನು ನೀವು ಕೆಳಗೆ ಹಾಕಿ ನೋಡಿದ್ರೆ ಅಲ್ಲಿ ಬಿಸಿ ನೀರು ಮೇಲಕ್ಕೆ ಇರುತ್ತೆ, ತಣ್ಣೀರು ಕೆಳಕ್ಕೇ ಇರುತ್ತೆ. ಆಮೇಲೆ ನಾವು ಮಿಕ್ಸ್ ಮಾಡ್ಬೋದು. ಅಂದರೆ ಯಾವಾಗಲೂ ಕೂಡ ಬಿಸಿ ನೀರು, ಇಲ್ಲಿ ನಾವು ಇದು ಕಲರನ್ನು ಯಾಕೆ ತೋರಿಸಿದ್ದೀವಿ ಅಂದರೆ ಇಲ್ಲಿ ಇರೋದು ತಣ್ಣೀರು, ಇದು ಬಿಸಿ ನೀರು. ಇದನ್ನು ನಾವು ಮಿಕ್ಸ್ ಮಾಡಿದಾಗ ಯೂನಿಫಾರ್ಮ್ ಟೆಂಪರೇಚರ್ ಆಗುತ್ತೆ. ಹಾಯ್ ಲಾಸ್ಯ, ಇವತ್ತೇನು ಮಾಡ್ತಾ ಇದೀಯಾ? ನನ್ನ ಹತ್ರ 2 ಬಾಟಲ್ ಇದೆ. ನಾನು ಅದೇ ಕ್ಯಾಪ್ ತೆಗೆದ್ಬಿಟ್ಟು ಬಲೂನ್ನ ಫಿಕ್ಸ್ ಮಾಡಿದ್ದೀನಿ. ನನ್ನ ಹತ್ರ 2 ಪಾತ್ರೆ ಇದೆ. ಒಂದು ಪಾತ್ರೆಯಲ್ಲಿ ಬಿಸಿನೀರಿದೆ, ಇನ್ನೊಂದು ಪಾತ್ರೆಯಲ್ಲಿ ತಣ್ಣೀರಿದೆ. ಇವಾಗ ಈ ಬಾಟಲ್ನ ಒಂದು ಬಾಟಲ್ನ ಬಿಸಿನೀರಲ್ಲಿಡೋಣ, ಇನ್ನೊಂದು ಬಾಟಲ್ನ ತಣ್ಣೀರಲ್ಲಿಡೋಣ. ಏನಾಯ್ತು ನೋಡೋಣ. ನೋಡ್ತಾ ಇಡಿ. ಇವಾಗ ಬಿಸಿನೀರಲ್ಲಿರೋ ಬಾಟಲ್ನ ತಣ್ಣೀರಿಗಿಡೋಣ. ನಮಗೆ ಇಲ್ಲಿ ಒಂದು ಎಕ್ಸ್ಪರಿಮೆಂಟನ್ನು ಲಾಸ್ಯ ಮಾಡಿದ್ದಾಳೆ. ಸೊ ಇದು ಏನಪ್ಪ ಅಂತ ಹೇಳಿದ್ರೆ, 2 ಬಾಟಲ್ಗೆ ಬಲೂನನ್ನು ಫಿಕ್ಸ್ ಮಾಡಿ ಒಂದನ್ನು ನಾವು ಬಿಸಿ ನೀರಲ್ಲಿ ಇಡ್ತೀವಿ, ಇನ್ನೊಂದನ್ನು ತಣ್ಣೀರಲ್ಲಿ ಇಡ್ತೀವಿ. ಬಿಸಿ ನೀರಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಏನು ನಾವು ಹೇಳ್ತೀವಿ ಶಾಖ, ಅದು ಟ್ರಾನ್ಸ್ಫರ್ ಆಗಿ ಅದರ ಒಳಗೆ ಆ ಬಾಟಲಲ್ಲಿರುವ ಗಾಳಿ ಬಿಸಿಯಾಗಿ ಆ ಬಿಸಿ ಗಾಳಿ ಮೇಲಕ್ಕೆ ಹೋಗೋದ್ರಿಂದ ಬಲೂನ್ ಎಕ್ಸ್ಪಾಂಡ್ ಆಗುತ್ತೆ. ಅದೇ ನಾವು ತಣ್ಣೀರಲ್ಲಿ ಇಟ್ಟಾದ್ರಿಂದ ಅಲ್ಲಿ ನಮಗೆ ಅನಿಲ ಏನಾಗುತ್ತೆ, ಹಿಗ್ಗೋದ್ರ ಬದಲು ಕುಗ್ಗುತ್ತೆ. ಆದ್ದರಿಂದ ನಾವು ಈ ರೀತಿಯಾದ ಅನುಭವವನ್ನು ಪಡಿಬಹುದು. ಇದನ್ನು ಎಲ್ಲಿ ಬಳಸ್ತಾರೆ? ಯಾಕೆಂದರೆ ನಾವು ಮಕ್ಕಳಿಗೆ ಬರೀ ಒಂದು ಆ್ಯಕ್ಟಿವಿಟಿ ಮಾಡೋದಲ್ಲ, ಅದನ್ನು ಎಲ್ಲಿ ಬಳಸ್ತೀವಿ ಅನ್ನೋದನ್ನು ತಿಳಿಸ್ಬೇಕು. ಇದನ್ನು ನಾವು ಹಾಟ್ ಏರ್ ಬಲೂನ್ಸ್ಗಳಲ್ಲಿ ಈ ಕಾನ್ಸೆಪ್ಟ್ಸನ್ನೇ ಬಳಸ್ತೀವಿ. ಬಿಸಿಯಾದ ಗಾಳಿಯಿಂದ ಈ ಬಲೂನ್ಗಳು ಮೇಲಕ್ಕೆ ಹೋಗುತ್ತೆ. ಇನ್ನು ಪ್ರಶ್ನೆ ಬರ್ಬೋದು, 2 ರೀತಿ ನಾವು ಅರ್ಥ ಮಾಡ್ಕೊಂಡ್ವಿ, ಉಷ್ಣವಹನ ಹಾಗೆ ಸಂವಹನ.
ಹಾಗಾದರೆ 15 ಕೋಟಿ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನಿಂದ ನಮಗೆ ಹೇಗಪ್ಪ ಬಿಸಿ ಬರುತ್ತೆ? ಅಥವಾ ನೀವೆಲ್ಲ ಈ ಕ್ಯಾಂಪ್ ಫೈರ್ ಮಾಡಿಬಿಟ್ಟು ಚಳಿಗಾಲದಲ್ಲಿ ಅದ್ರ ಮುಂದೆ ಕೂತಿರ್ಬೋದು, ಆಗ ನಮಗೆ ಬಿಸಿಯ ಅನುಭವವಾಗುತ್ತೆ. ಆದರೆ ಅಲ್ಲಿರುವ ಗಾಳಿಯೆಲ್ಲ ಬಿಸಿ ಆಗೋದಿಲ್ಲ, ನಮಗೆ ಬಿಸಿಯ ಅನುಭವ ಆಗುತ್ತೆ. ಇದು ಹೇಗೆ ಶಾಖ ಪ್ರಸಾರ ಆಗುತ್ತೆ ಅಂದರೆ ಇದನ್ನು ಉಷ್ಣ ವಿಕಿರಣ ಅಥವಾ ರೇಡಿಯೇಷನ್ ಅಂತ ಹೇಳ್ತೀವಿ. ನಮಗೆಲ್ಲರಿಗೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಗೊತ್ತಿದೆ. ಅದರಲ್ಲಿ ನಾವು ಇನ್ಫ್ರಾರೆಡ್ ರೇಸ್ ಅಂದರೆ ನಮಗೆ ಎಲ್ಲ ವಿಶ್ವದಲ್ಲಿ ಎಲ್ಲವನ್ನು ನಾವು ನೋಡೋದಕ್ಕೆ ಆಗೋದು, ನಮಗೆ ಹೆಲ್ಪ್ ಆಗುವಂಥದ್ದು ವಿಸಿಬಲ್ ಲೈಟ್. ಆದರೆ ನಾವು ಶಾಖದ ಅನುಭವವನ್ನು ಪಡೆಯೋದು ಇನ್ಫ್ರಾರೆಡ್ ಲೈಟ್ಸ್ಗಳಿಂದ. ಸೊ ಸಾಧಾರಣ ಸೂರ್ಯನಿಂದ ಬರುವಂತಹ ರೇಸ್ಗಳಲ್ಲಿ 50 to 60% ಇನ್ಫ್ರಾರೆಡ್ ರೇಸ್ ಇರುತ್ತೆ. ಅದರಿಂದ ನಮಗೆ ಬಿಸಿಯ ಅನುಭವವಾಗುತ್ತೆ. ಇದನ್ನು ಎಲ್ಲಿ ಬಳಸ್ತೀವಪ್ಪ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಬಳಸುವ ರಿಮೋಟಲ್ಲೂ ಕೂಡ ಇನ್ಫ್ರಾರೆಡ್ ರೇಸನ್ನು ಬಳಸ್ತೀವಿ. ಸೊ ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳಿದ್ರೆ, ಇನ್ಫ್ರಾರೆಡ್ ರೇಸ್ ಕ್ಯಾಮ್ರಾಗಳನ್ನು ಬಳಸ್ತಾರೆ. ಎಲ್ಲಿ ಅಂದರೆ ಈ ಅಗ್ನಿಶಾಮಕ ದಳದವರು ಯಾವುದಾದ್ರೂ ಒಂದು ಕಟ್ಟಡಕ್ಕೆ ಬೆಂಕಿ ಬಿದ್ದಾಗ ಅಲ್ಲಿ ಆ ಧೂಳು ಬೆಂಕಿಯಿಂದ ಏನೇನು ಕಟ್ಟಡಗಳು ನಾಶ ಆಗಿರುತ್ತಲ್ಲ, ಅದರ ಕಣಗಳೆಲ್ಲ ಇರೋದ್ರಿಂದ ಅಲ್ಲಿ ಯಾರಾದರೂ ಇದ್ದರೆ ನಮಗೆ ಕ್ಲಿಯರ್ ಇಮೇಜ್ ಸಿಗೋದಿಲ್ಲ. ಆ ಸಂದರ್ಭದಲ್ಲಿ ಇನ್ಫ್ರಾರೆಡ್ ಕ್ಯಾಮ್ರಾವನ್ನು ಬಳಸ್ತೀವಿ. ನಿಮಗೆ ಆ ಮಕ್ಕಳು ಎಕ್ಸ್ಪರಿಮೆಂಟ್ ಮಾಡೋವಾಗ ಅವರಿಗೊಂದು ಪ್ರಶ್ನೆ ಬಂತು, ಹಾಲು ಬಿಸಿನ ಅವರೇ ಬಿಸಿ ಇದ್ದಾರಾ ಅಂತ. ಈ ಪ್ರಶ್ನೆ ಯಾಕೆ ಬಂತು ಅಂತ ಹೇಳಿದ್ರೆ, ಉಷ್ಣವನ್ನು ನಾವು ಮೆಷರ್ ಮಾಡಬೇಕಾದ್ರೆ ಥರ್ಮೋಮೀಟರ್ ಯೂಸ್ ಮಾಡ್ತೀವಿ. ಒಂದು ಲ್ಯಾಬ್ರೇಟ್ರಿ ಥರ್ಮೋಮೀಟರ್, ಒಂದು ಮೆಡಿಕಲ್ ಥರ್ಮೋಮೀಟರನ್ನು ಯೂಸ್ ಮಾಡ್ತೀವಿ. ಆದರೆ ಅದನ್ನು ಸೂರ್ಯನ ತಾಪಮಾನ ಆಗಲಿ ಅಥವಾ ಯಾವುದ್ರದ್ದೇ ಉಷ್ಣತೆಯನ್ನು ನಾವು ಮೆಷರ್ ಮಾಡಬೇಕಾದ್ರೆ ನಮಗೆ ಯೂನಿಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟೊಂದು ಸಲ ಮಕ್ಕಳು ಬರೀತಾರೆ ಆನ್ಸರನ್ನು ಎಕ್ಸಾಮಲ್ಲಿ ಕೂಡ ಯೂನಿಟನ್ನೇ ಬರೆಯಲ್ಲ, ಯಾಕಂದರೆ ಅದು ಅವರಿಗೆ ಮ್ಯಾಟರೇ ಆಗೋದಿಲ್ಲ. ಸೊ ಇಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ತಗೊಳ್ಳೋದಾದರೆ ಒಂದು ಕುದಿಯುವ ನೀರು 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದನ್ನೇ ಫ್ಯಾರನ್ಹೀಟಲ್ಲಿ ಹೇಳೋದಾದರೆ 212 ಡಿಗ್ರಿ ಫ್ಯಾರನ್ಹೀಟ್ ಇರುತ್ತೆ. ಹೆಚ್ಚಾಗಿ ಜ್ವರ ಎಷ್ಟಿದೆ ಅಂದರೆ 101, 102, 103 ಇಷ್ಟಿದೆ ಅಂತ ಹೇಳಿಬಿಡ್ತೀವಿ. ಆದರೆ ಅದನ್ನು ನಾವು ಮೆಷರ್ ಮಾಡೋದು ಫ್ಯಾರನ್ಹೀಟಲ್ಲಿ. ಅದೇ ನೀವು ಡಿಗ್ರಿ ಸೆಲ್ಸಿಯಸ್ 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಹೇಳೋಕ್ಕೋದ್ರೆ 100 ಡಿಗ್ರಿ ಸೆಲ್ಸಿಯಸ್ ಅಂದ್ಬಿಟ್ರೆ ನೀರು ಕುದಿಯುವಷ್ಟು ಬಿಸಿ ಇರುತ್ತೆ. ಸೊ ಆದ್ದರಿಂದ ಇಲ್ಲಿ ನಾವು ಯಾವ ಯೂನಿಟನ್ನು ಬಳಸ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಮಕ್ಕಳು ಈ ಎಕ್ಸ್ಪೆರಿಮೆಂಟನ್ನು ಮಾಡಿದ್ರು. ಹಾಲನ್ನು ಹೇಗೆ ತಣ್ಣಗೆ ಮಾಡಬಹುದು, ತಣ್ಣೀರಲ್ಲಿಟ್ಟು ಹಾಗೆ ಇನ್ನೂ ಕೂಡ ಕಡಿಮೆ ಉಷ್ಣತೆಯಲ್ಲಿರುವಂತಹ ನೀರಲ್ಲಿಟ್ಟಾಗ ಯಾವ್ದು ಬೇಗ ತಣ್ಣಗಾಗುತ್ತೆ. ಇದು ಅನುಭವ ನಮಗೆಲ್ಲರಿಗೂ ಆಗಿರುತ್ತೆ. ಇದರ ಹಿಂದಿರುವ ವಿಜ್ಞಾನ ಏನು ಅಂತ ಹೇಳಿದ್ರೆ, ಯಾವತ್ತೂ ಶಾಖ ಹೆಚ್ಚು ಉಷ್ಣತೆ ಇರುವಂತಹ ವಸ್ತುವಿಂದ ಕಡಿಮೆ ಉಷ್ಣತೆಗೆ ಹೋಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗಪ್ಪ ಅಂತ ಹೇಳಿದ್ರೆ, ನೀವು ಮನೆಯಲ್ಲಿ 2 ಬಾಟಲನ್ನು ತಗೊಂಡು ಅದರ ಮಧ್ಯೆ ಪೈಪನ್ನು ಕನೆಕ್ಟ್ ಮಾಡಿ, ಒಂದರಲ್ಲಿ ಜಾಸ್ತಿ ನೀರಿದ್ದು ಇನ್ನೊಂದರಲ್ಲಿ ಕಡಿಮೆ ನೀರಿದ್ದರೆ, ಜಾಸ್ತಿ ನೀರಿರುವಂಥದ್ರಿಂದ ಕಡಿಮೆ ನೀರಿರುವ ಬಾಟ್ಲಿಗೆ ನೀರು ಟ್ರಾನ್ಸ್ಫರ್ ಆಗುತ್ತೆ. ಅದೆಲ್ಲಕ್ಕಿಂತ ನಿಮಗೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಿಮಗೆ ನಲ್ಲಿಯಲ್ಲಿ ಬರುವ ನೀರಿನ ಪ್ರೆಷರ್ ಜಾಸ್ತಿ ಇರಬೇಕು ಅಂದರೆ, ನಿಮ್ಮ ಮನೆ ಏನಾದರೂ ಫಸ್ಟ್ ಫ್ಲೋರಲ್ಲಿದ್ದರೆ 4th ಅಥವಾ 3rd ಫ್ಲೋರಲ್ಲಿ ನೀವು ಟ್ಯಾಂಕನ್ನು ಇಡಬೇಕು. ಅಂದರೆ ಆ ಹೈಟ್ ಡಿಫ್ರೆನ್ಸಿಂದ ನಿಮಗೆ ನೀರಿನ ಪ್ರೆಷರನ್ನು ನೀವು ಕಂಟ್ರೋಲ್ ಮಾಡ್ತೀರಾ. ಇಲ್ಲಿ ಕೂಡ ಆ ಟೆಂಪರೇಚರ್ ಡಿಫ್ರೆನ್ಸಿಂದ ನಿಮಗೆ ಶಾಖ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಟ್ರಾನ್ಸ್ಫರ್ ಆಗೋದನ್ನು ಅರ್ಥ ಮಾಡ್ಕೋಬೋದು. ಇಲ್ಲಿ ಬಿಸಿಯಾಗಿತ್ತು, ಆಮೇಲೆ ನೀವು ಕೊನೆಯಲ್ಲಿ ನೋಡಿದ್ರೆ ಬಿಸಿಯಾಗಿರುವ ಹಾಲು ಹಾಗೆ ನೀರು ಆಲ್ಮೋಸ್ಟ್ ಒಂದೇ ಟೆಂಪರೇಚರ್ಗೆ ಬರುತ್ತೆ. ಅದಾದ ಮೇಲೆ ಶಾಖ ಇಲ್ಲಿಂದ ಇಲ್ಲಿಗೆ ಆಗಲಿ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ಅಯ್ಯೋ, ನನ್ನ ಬೆರಳು ಸ್ಟಿಕ್ ಆಗೋಗ್ಬಿಡ್ತು ಈ ಲೋಟಕ್ಕೆ. ನನಗೆ ಐಸ್ ಬೇಕು. ಸಿಂಚನ ಅದು ಬರ್ತಲ್ಲ ಅಲ್ವಾ, ವಾರ್ಮ್ ವಾಟರ್ ಟ್ರೈ ಮಾಡೋಣ. ಹಾಂ, ಸಿಂಚನ ಇವಾಗ ತೆಗಿಯೋಣ. ಹಾಂ, ನೋಡೋಣ ಏನಾಗಿರುತ್ತೆ. ಹಾಂ, ನೋಡು ಬಂತು. ಇದ್ರ ಹಿಂದೆ ವಿಜ್ಞಾನ ಏನಿರ್ಬೋದು?
ನಾವು ಯೂಶ್ವಲಿ ಏನಾದರೂ ಫ್ರೀಝರಲ್ಲಿ ಇಡಬೇಕು ಅಂತ ಹೇಳಿದ್ರೆ ಮೆಟಲ್ ಕಂಟೈನರಲ್ಲಿ ಇಡೋದಿಲ್ಲ. ಇಟ್ಟರೆ ಏನಾಗುತ್ತೆ ಅಂದರೆ ಅದನ್ನು ತೆಗೆದಾಗ ನಮ್ಮ ಕೈಗೆ ಒಂದು ಸ್ಟಿಕ್ಕಿ ಹಿಡಿದಾಗ ಅನುಭವ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಫ್ರೀಝರ್ ಸಾಧಾರಣ -15 ಡಿಗ್ರಿ ಸೆಲ್ಸಿಯಸ್ಸು -10 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಾವು ಇಟ್ಟಿರ್ತೀವಿ. ಹೊರಗಿನ ವಾತಾವರಣ 30 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ನಮ್ಮ ಬಾಡಿಯಲ್ಲಿ ಕೂಡ ಹೀಟ್ ಇರುತ್ತೆ. ಸೊ ನಾವು ಅದನ್ನು ಮುಟ್ಟಿದ ಕೂಡಲೇ ನಮ್ಮ ಹೀಟ್ ಅನ್ನೋದು ಆ ಒಂದು ಗ್ಲಾಸಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದರ ಮಧ್ಯೆ ಏನಿರುತ್ತಲ್ವ ಆ ಮಾಲಿಕ್ಯೂಲ್ಗಳು ಸಡನ್ನಾಗಿ ಐಸ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಇದರಿಂದ ನಮಗೆ ಆ ಸ್ಟಿಕ್ಕಿ ಅನುಭವ ಆಗುತ್ತೆ. ಎಲ್ಲವೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಮನೇಲಿ ಐಸ್ ಕ್ಯಾಂಡಿಗಳನ್ನು ಮಕ್ಕಳಿಗೆ ಮಾಡಿಕೊಟ್ರೆ ಆ ಕೋನಿಂದ ಹೇಗೆ ತೆಗಿತೀವಿ ಅಂದರೆ ಅದನ್ನು ನಾವು ಬಿಸಿನೀರಲ್ಲಿಟ್ಟರೆ ಆ ಕೋನನ್ನು ನಿಧಾನವಾಗಿ ತೆಗೆಯೋದಕ್ಕೆ ಆಗುತ್ತೆ. ಅಂದರೆ ಈ ಎಲ್ಲ ವಿಷಯಗಳನ್ನು ಮಕ್ಕಳಿಗೆ ಅನುಭವಕ್ಕೆ ಬರುವಂತಹದ್ದು. ಆಗ ನಾವು ಆ ವಿಜ್ಞಾನವನ್ನು ಅವರಿಗೆ ಹೇಳಿಕೊಟ್ರೆ ಕೇವಲ ಮಾರ್ಕ್ಸ್ಗೆ ಕಲಿಯೋದಲ್ಲದೆ ಅವರ ಅರ್ಥನೂ ಮಾಡ್ಕೊಳ್ತಾರೆ ಅನ್ನೋದನ್ನು ತೋರಿಸುವ ಒಂದು ಚಿಕ್ಕ ಪ್ರಯತ್ನ. ಸೊ ನಿಮಗೆ ಮನೇಲಿದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಒಂದು ಪಾತ್ರೆ ಒಳಗೆ ಇನ್ನೊಂದು ಪಾತ್ರೆ ಸಿಕ್ಕಿರುತ್ತೆ. ಸೊ ನಾವು ಮೇಲೆ ಕೆಳಗೆ ಹೊಡೆದು ಬಡ್ದು ಏನು ಮಾಡಿದ್ರು ನಿಮ್ಗೆ ಅದನ್ನು ತೆಗೆಯೋದಕ್ಕೆ ಆಗಲ್ಲ. ಆಗ ಏನು ಮಾಡ್ತೀವಿ ಅಂದರೆ ಅದನ್ನು ತೊಗೊಂಡೋಗಿ ಒಲೆ ಮೇಲೆ ಇಡ್ತೀವಿ. ಹಾಗೆ ಅದ್ರ ಒಳಗೊಂದು ಪ್ಲೇಟ್ ಇದೆ ಅಂದ್ಕೊಳ್ಳೋಣ, ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಡೋಣ. ಸೊ ಆಗ ನಿಮ್ಗೆ ಏನಾಗುತ್ತೆ, ಹೊರಗಿರುವ ಪಾತ್ರಕ್ಕೆ ಮೊದಲು ಹೀಟ್ ಟ್ರಾನ್ಸ್ಫರ್ ಆಗೋದ್ರಿಂದ ಅದು ಸ್ವಲ್ಪ ಎಕ್ಸ್ಪಾಂಡ್ ಆಗುತ್ತೆ. ಒಳಗೆ ನಾವು ನೀರು ಹಾಕಿರೋದ್ರಿಂದ ಅಷ್ಟು ಈಸಿಯಾಗಿ ಹೀಟ್ ಟ್ರಾನ್ಸ್ಫರ್ ಆಗೋದಿಲ್ಲ. ಆದ್ದರಿಂದ ನಿಮಗೆ ಹೊರಗಿನ ಪಾತ್ರೆ ಏನಿದೆಯಲ್ವ ಅದು ಎಕ್ಸ್ಪಾಂಡ್ ಆಗೋದ್ರಿಂದ ಆರಾಮಾಗಿ ನೀವು ಪ್ಲೇಟನ್ನು ತಗೊಳ್ಬೋದು. ಅಂದರೆ ನಾವಿಲ್ಲೇನು ಅರ್ಥ ಮಾಡ್ಕೋಬೇಕು ಅಂದರೆ ಹೀಟಿಂದ ಎಕ್ಸ್ಪಾಂಡ್ ಆಗುತ್ತೆ. ನಾವು ಹೇಗೆ ಗಾಳಿ ಹೇಗೆ ಎಕ್ಸ್ಪಾಂಡ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ, ಹಾಗೆ ಸಾಲಿಡ್ ಕೂಡ ಎಕ್ಸ್ಪಾಂಡ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಹೀಟನ್ನು ಕೊಟ್ಟಾಗ ಆ ಎಲ್ಲ ಪಾರ್ಟಿಕಲ್ಸ್ಗಳು ದೂರ ಹೋಗೋದ್ರಿಂದ ನಮಗೆ ಈ ರೀತಿಯ ಅನುಭವ ಆಗುತ್ತೆ. ಇದನ್ನು ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ, ನೀವು ರೈಲ್ವೆ ಟ್ರ್ಯಾಕ್ಗಳನ್ನು ನೋಡಿದ್ರೆ ಅಲ್ಲಿ ಮಧ್ಯೆ ಒಂದು ಸ್ವಲ್ಪ ಗ್ಯಾಪನ್ನು ಬಿಟ್ಟಿರ್ತಾರೆ. ಯಾಕೆಂದರೆ ಬೇಸಿಗೆಯಲ್ಲಿ ನಮಗೆ ಏನು ಇದನ್ನು ಬಳಸಿರ್ತಾರಲ್ವ, ಸೊ ಅದು ಎಕ್ಸ್ಪಾಂಡ್ ಆಗೋದ್ರಿಂದ ಇನ್ ಕೇಸ್ ಗ್ಯಾಪ್ ಬಿಟ್ಟಿಲ್ಲ ಅಂದರೆ ಏನಾಗುತ್ತೆ, ಇಲ್ಲೇನೂ ಗ್ಯಾಪ್ ಇಲ್ಲ ಅಂದಾಗ ಎಕ್ಸ್ಪಾಂಡ್ ಆದಾಗ ಈ ರೀತಿ ಆಗುತ್ತೆ. ಅದನ್ನು ಒಂದು ಸ್ವಲ್ಪ ಗ್ಯಾಪನ್ನು ಕೊಟ್ಟಿರ್ತಾರೆ, ಇದನ್ನು ನಾವು ನೋಡ್ಬೋದು. ಹಾಗೆ ಈ ಎಲೆಕ್ಟ್ರಿಕ್ ವಯರ್ ಏನು ನಮಗೆ ಕಾಣಿಸುತ್ತೆ, ಬೇಸಿಗೆಯಲ್ಲಿ ಈ ಥರ ಜೋತ್ ಬಿದ್ದಿರುತ್ತೆ. ಇದು ಕೂಡ ಆ ವಯರ್ ಹೀಟಿಂದ ಎಕ್ಸ್ಪಾಂಡ್ ಆಗಿರೋದೇ ಕಾರಣ ಆಗಿರುತ್ತೆ. ಇನ್ನು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಐಫಿಲ್ ಟವರ್. ಇದನ್ನು ನಾವು ಐರನ್ನಿಂದ ಮಾಡಿರೋದ್ರಿಂದ, ಇದು ಮೆಟಲ್ ಆಗಿರೋದ್ರಿಂದ ಬೇಸಿಗೆಯಲ್ಲಿ ಇದು ಎಕ್ಸ್ಪಾಂಡ್ ಆಗುತ್ತೆ. ಅಂದರೆ ಯೂನಿಫಾರ್ಮ್ ಸನ್ರೈಸ್ ಏನಾದರೂ ಬೀಳ್ತು ಅಂತ ಹೇಳಿದ್ರೆ ಸಾಧಾರಣ 15 ಸೆಂಟಿಮೀಟರಷ್ಟು ಇದು ಎಕ್ಸ್ಪಾಂಡ್ ಆಗುತ್ತೆ. ಅಂದರೆ ಅದರ ಹೈಟ್ ಅನ್ನೋದು 15 ಸೆಂಟಿಮೀಟರ್ ಜಾಸ್ತಿ ಆಗುತ್ತೆ. ಆಮೇಲೆ ನಮ್ಮೆಲ್ಲರ ಮನೆಯಲ್ಲೂ ಹಾಟ್ ಆ್ಯಂಡ್ ಕೋಲ್ಡ್ ಬಾಟಲ್ ಇದೆ. ಆ ಬಾಟಲ್ ಹೇಗಿದೆ, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು. ನಾವು ಇಲ್ಲಿ ಬಿಸಿ ಕಾಫಿಯನ್ನು ಟೀಯನ್ನು ಅದಕ್ಕೆ ಹಾಕಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ 3 ಥರ ಲೇಯರ್ ಇರುತ್ತೆ. ಅಂದರೆ ಇಲ್ಲಿ ನಾವು ಫಸ್ಟ್ ಲೇಯರ್ ನಮಗಿದು ಕಾಣುತ್ತಲ್ಲ, ಅದು ಹೈಲಿ ರಿಫ್ಲೆಕ್ಟಿವ್ ಆಗಿರುತ್ತೆ. ಆಮೇಲೆ ಅಲ್ಲೊಂದು ಗ್ಯಾಪ್ ಕಾಣಿಸುತ್ತೆ, ಅದು ವ್ಯಾಕ್ಯೂಮ್ ಇರುತ್ತೆ, ಅಲ್ಲಿ ಏನೂ ಗಾಳಿ ಏನೂ ಇರೋದಿಲ್ಲ. ಹಾಗೆ ಇದು ಹೊರಗಿನ ಲೇಯರ್. ಅಂದರೆ ಹೀಟು ನಾವು ಅರ್ಥ ಮಾಡ್ಕೊಂಡು 3 ರೀತಿಯಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಅಂದರೆ ಇಲ್ಲಿ ನಮಗೆ ಯಾವುದೇ ಒಂದು ಮಾಲಿಕ್ಯೂಲ್ ಇಲ್ಲದೇ ಇರೋದ್ರಿಂದ ನಮಗೆ ಕಂಡಕ್ಷನ್ ಅಂದರೆ ಉಷ್ಣ ವಹನದಿಂದನೂ ಹೀಟ್ ಟ್ರಾನ್ಸ್ಫರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಲ್ಲಿ ಯಾವುದೇ ಒಂದು ದ್ರವನೂ ಇಲ್ಲದೇ ಇರೋದ್ರಿಂದ ಉಷ್ಣ ಸಂವಹನದ ರೀತಿಯಲ್ಲೂ ಟ್ರಾನ್ಸ್ಫರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇಲ್ಲಿ ಹೈಲಿ ರಿಫ್ಲೆಕ್ಟಿವ್ ಮಾಡಿರೋದ್ರಿಂದ ಇಲ್ಲಿ ನಮ್ಮ ಹೀಟ್ ರೇಡಿಯೇಷನ್ ಇದೆಯಲ್ವ, ಇದರ ಮೇಲೆ ರೇಡಿಯೇಷನ್ ಈ ಕಡೆಗೆ ಬಂದರೆ ಪುನಃ ಅದು ಮಲ್ಟಿಪಲ್ ರಿಫ್ಲೆಕ್ಷನ್ ಆಗೋದ್ರಿಂದ ಹೀಟನ್ನು ಸಸ್ಟೈನ್ ಮಾಡುತ್ತೆ. ಆದ್ದರಿಂದ ಇದನ್ನು ನಾವು ತೊಗೊಂಡ್ರೆ, ಐಸನ್ನು ತೊಗೊಂಡ್ರು ಕೂಡ ಸೇಮ್ ಕಾನ್ಸೆಪ್ಟನ್ನು ಯೂಸ್ ಮಾಡ್ಬೋದು. ಅಂದರೆ ಮಕ್ಕಳಿಗೆ ನಾವು ಸ್ಕೂಲ್ಗೆ ಕಳಿಸ್ಕೊಡುವಂಥ ಒಂದು ವಾಟರ್ ಬಾಟಲ್ ಅಂದರೆ ಈ ಫ್ಲಾಸ್ಕ್ಗಳಲ್ಲೂ ಕೂಡ ವಿಜ್ಞಾನವನ್ನು ತಿಳಿಸ್ಕೊಡ್ಬೋದು. ಇನ್ನು ದಕ್ಷ ಒಂದು ಪ್ರಶ್ನೆಯನ್ನು ಕೇಳಿದ, ಈ ಲಂಚ್ ಬಾಕ್ಸಲ್ಲಿ ನಾವು ಅಲ್ಯೂಮಿನಿಯಂ ಫಾಯಿಲ್ಗಳನ್ನೆಲ್ಲ ಯೂಸ್ ಮಾಡ್ತೀವಿ ಅಂತ. ಅಂದರೆ ಕೆಲವು ವಸ್ತುಗಳು ಉಷ್ಣವನ್ನು ತಮ್ಮ ಮೂಲಕ ಟ್ರಾನ್ಸ್ಫರ್ ಮಾಡೋದಕ್ಕೆ ಬಿಡ್ತವೆ, ಇನ್ನು ಕೆಲವುದು ಉಷ್ಣವನ್ನು ತಡೆ ಹಿಡಿಯುತ್ತೆ. ಇದು ಅಲ್ಯೂಮಿನಿಯಂ ಫಾಯಿಲನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಅಲ್ಲಿ ಅದು ಹೀಟನ್ನು ರಿಟೈನ್ ಮಾಡೋದಕ್ಕೆ. ಈಗ ನಮಗೆ ಹಿಂದಿನ ಕಾಲದಲ್ಲಿ ಅಲ್ಯೂಮಿನಿಯಂ ಪಾತ್ರೆಗಳನ್ನೇ ನಾವು ಯೂಸ್ ಮಾಡ್ತೀವಿ, ಅದು ಚೆನ್ನಾಗಿ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನುವ ಕಾರಣದಿಂದ. ಸೊ ಆದ್ದರಿಂದ ಇಲ್ಲಿಗ ನೀವು ಲಂಚ್ ಬಾಕ್ಸನ್ನು ತೊಗೊಂಡ್ರೆ ನಮಗೆ ಅದರೊಳಗಿರುವ ಉಷ್ಣ ಅಲ್ಲೇ ಉಳಿಬೇಕು ಅನ್ನೋ ರೀಸನಿಂದ ಈ ಥರ ಫಾಯಿಲ್ಗಳನ್ನು ಯೂಸ್ ಮಾಡ್ತೀವಿ. ನನ್ನ ಹತ್ರ 2 ಬಲೂನ್ ಇದೆ, ಒಂದು ಗಾಳಿ ತುಂಬಿರೋ ಬಲೂನು, ಇನ್ನೊಂದು ನೀರು ತುಂಬಿರೋ ಬಲೂನು. ಇವಾಗ ನನ್ನ ಮುಂದೆ ಒಂದು ಕ್ಯಾಂಡಲ್ ಇದೆ. ಇವಾಗ ನಾನು ಇದು 2 ಬಲೂನು ಒಂದಾದ್ಮೇಲೆ ಒಂದಿಟ್ಟರೆ ಏನಾಗುತ್ತೆ ಅಂತ ನೋಡೋಣ.
ಇವಾಗ ಗಾಳಿ ತುಂಬಿರೋ ಬಲೂನ್ ಹೊಡೆದೋಯ್ತು. ಇವಾಗ ನೀರು ತುಂಬಿರೋ ಬಲೂನ್ ಏನಾಗುತ್ತೆ ನೋಡೋಣ. ಇಲ್ಲಿ ನೋಡಿ, ಕೆಳಗಡೆ ಬ್ಲ್ಯಾಕ್ ಆಯಿತು. ಆದರೆ ಇವಾಗ ನಾನು ಇದೇ ಬಲೂನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊಟ್ಟಿಟ್ರೆ ಏನಾಗುತ್ತೆ ನೋಡೋಣ. ಇವಾಗ ನೀರು ತುಂಬಿರೋ ಬಲೂನು ಹೊಡೆದೋಯ್ತು. ಆದರೆ ಅದು ಯಾಕೆ ಒಂದು ಸ್ವಲ್ಪ ಹೊತ್ತು ಹೊಡಿಲಿಲ್ಲ? ಇದರಿಂದ ವಿಜ್ಞಾನ ಏನಿರ್ಬೋದು? ಇನ್ನೊಂದು ಎಕ್ಸ್ಪೆರಿಮೆಂಟನ್ನು ನಾವು ನೋಡಿದ್ವಿ. ಒಂದು ಬಲೂನನ್ನು ಕ್ಯಾಂಡಲ್ ಮೇಲೆ ಇಟ್ಟಾಗ ಅದು ಬರ್ಸ್ಟ್ ಆಯಿತು. ಅದೇ ಬಲೂನನ್ನು ನಾವು ನೀರು ತುಂಬಿ ಇಟ್ಟಾಗ ಬರ್ಸ್ಟ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಕ್ಯಾಂಡಲ್ಗಿಂತ ನಿಮಗೆ ನಾವಿಟ್ಟಾಗ ಅದರಲ್ಲಿರುವಂತಹ ಏನು ಪಾರ್ಟಿಕಲ್ಸ್ ಇದೆ ಅಲ್ವಾ, ಅಣುಗಳು ಎಕ್ಸ್ಪಾಂಡ್ ಆಗ್ತಾ ಹೋಯಿತು. ಆದರೆ ಇಲ್ಲಿ ನೀರು ಇರೋದ್ರಿಂದ ಆ ಹೀಟನ್ನು ನೀರು ಅಬ್ಸಾರ್ಬ್ ಮಾಡಿರೋದ್ರಿಂದ ಅಷ್ಟೊಂದು ಹೀಟ್ ಗಾಳಿಗೆ ಸಿಕ್ಕದೇ ಇರೋದ್ರಿಂದ ಅದು ಎಕ್ಸ್ಪಾಂಡ್ ಆಗಿಲ್ಲ. ಬಟ್ ಅದನ್ನೇ ನಾವು ತುಂಬ ಹೊತ್ತು ಇಟ್ಟರೆ ಅದು ಕೂಡ ಎಕ್ಸ್ಪಾಂಡ್ ಆಯಿತು. ಇದನ್ನು ಕೂಡ ನೀವು ಆ್ಯಕ್ಟಿವಿಟಿಯಲ್ಲಿ ನೋಡಿದ್ದೀರ. ಇನ್ನು ನೀವು ಮನೆಯಲ್ಲಿ ಚಪಾತಿ ಮಾಡಿದಾಗ ನಾವು ಚಪಾತಿ ಹಿಟ್ಟಿಗೆ ನೀರು ಹಾಕ್ತೀವಿ. ಹಾಗೆ ಅದನ್ನು ಒಲೆ ಮೇಲೆ ನಾವು ಕಾಯಿಸುವಾಗ ಆ ನೀರಿದೆಯಲ್ವ, ಹಾಗೆ ಅದರಲ್ಲಿರುವಂತಹ ಗಾಳಿ ಸ್ಟೀಮ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಈ ಥರ ಚಪಾತಿ ಉಬ್ಬೋದನ್ನು ನಾವು ನೋಡ್ತೀವಿ. ಈ ಚಪಾತಿ ಬಗ್ಗೆ ಇಲ್ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ಇದೇ ಕಾನ್ಸೆಪ್ಟನ್ನು ನಾವು ಇಟ್ಕೊಂಡು ಆ ಪಟ್ ಬೋಟನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿ. ಹಾಯ್ ಸಿಂಚನಾ, ಇವತ್ತು ಏನು ತೋರಿಸ್ತಾ ಇದೆಯಾ? ನಾನು ಈ ಬೋಟ್ ಜೊತೆ ಆಟಾಡ್ತಾ ಇದ್ದೀನಿ. ನಾನು ಇದನ್ನು ಹೆಂಗೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನೀನು ಅದನ್ನು ಮಾಡು, ಆಯಿತಾ? ಈ ಬೋಟಲ್ಲಿ 2 ಪೈಪ್ ಇದೆ. ಒಂದು ಪೈಪಿಗೆ ನೀರು ಹಾಕಬೇಕು, ಇನ್ನೊಂದು ಪೈಪಿಗೆ ನೀರು ಬರೋಷ್ಟು. ಆಮೇಲೆ ಇದಕ್ಕೆ ಕೋಕೋನಟ್ ಆಯಿಲ್ ಹಾಕಬೇಕು. ಇವಾಗ ಹೆಂಗೆ ಸೌಂಡ್ ಬರುತ್ತೆ ಅಂತ ನೋಡೋಣ. ಅದಕ್ಕೆ ಇದನ್ನ ಪಟ್ ಬೋಟ್ ಅಂತ ಕರೀತಾರೆ. ಇದ್ರ ಹಿಂದೆ ವಿಜ್ಞಾನ ಏನಿರ್ಬೋದು? ಈಗ ನೀವು ಆ ಪಟ್ ಬೋಟ್ ಮಕ್ಕಳು ತೋರಿಸಿದ್ದಾರೆ, ಅಥವಾ ಎಷ್ಟೊಂದು ಜನ ನೀವು ಆಟ ಆಡಿರ್ಬೋದು. ಅಲ್ಲಿ ನಾವು ಇಲ್ಲೊಂದು ಬಾಯ್ಲರ್ ಅಂತ ಕಾಣಿಸುತ್ತೆ. ಇಲ್ಲಿರೋ ಪಟ್ ಬೋಟನ್ನು ನೀವು ಈ ಥರ ಓಪನ್ ಮಾಡಿ ನೋಡಿದ್ರೆ ಇಲ್ಲೊಂದು ಸ್ವಲ್ಪ ನೀರನ್ನು ಹಾಕ್ಬೋದು. ಅದನ್ನು ನಾವು ಬಾಯ್ಲರ್ ಅಂತ ಹೇಳ್ತೀವಿ. ಹಾಗೆ ಅದಕ್ಕೆ 2 ಪೈಪ್ಗಳಿದೆ. ಆ ಪೈಪಿಂದ ನಾವು ನೀರನ್ನು ಹಾಕ್ತೀವಿ. ನೀರನ್ನು ಹಾಕ್ತೀವಿ ಅಂತದ್ದು ನಿಮಗೆ ತೋರಿಸಿದ್ದಾರೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಈ ಬಾಯ್ಲರ್ಗೆ ನಾವು ನೀರನ್ನು ತುಂಬಿಸ್ತಾ ಇದ್ದೀವಿ. ಆಮೇಲೆ ಈ ಕ್ಯಾಂಡಲಿಂದ ನಾವು ಇಲ್ಲಿಟ್ಟಾಗ ಈ ನೀರಿದೆಯಲ್ವ ಏನಿದೆ ಅದು ಬಿಸಿ ಆಗುತ್ತೆ. ಆ ನೀರು ಬಿಸಿಯಾದಾಗ ನಾನು ಹೇಳಿದೆ ಅದು ಎಕ್ಸ್ಪಾಂಡ್ ಆಗುತ್ತೆ, ಹಾಗೆ ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಆ 2 ಪೈಪ್ಗಳ ಮೂಲಕ ಈ ಥರ ಸ್ಟೀಮ್ ಹೊರಗೆ ಬರುತ್ತೆ. ನಿಮಗೆಲ್ರಿಗೂ ನ್ಯೂಟನ್ಸ್ 3ನೇ ನಿಯಮ ಗೊತ್ತಿರಬಹುದು. ಸೊ ಫಾರ್ ಎವ್ರಿ ಆ್ಯಕ್ಷನ್ ದರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಅಂದರೆ ಈ ರೀತಿಯಾಗಿ ಸ್ಟೀಮ್ ಹೊರಗೆ ಬರ್ತಾ ಇರೋದ್ರಿಂದ ಬೋಟು ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಅಂದರೆ ಒಂದು ಚಿಕ್ಕ ಟಾಯಲ್ಲೂ ಕೂಡ ಎಷ್ಟೊಂದು ವಿಜ್ಞಾನ ಇದೆ ಅಲ್ವಾ, ಅದನ್ನು ನಾವು ಮಕ್ಕಳಿಗೆ ತಿಳಿಸುವ ಪ್ರಯತ್ನವನ್ನು ಮಾಡಬೇಕು. ಇನ್ನು ಇದೇ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಜಪಾನಲ್ಲಿ ಮಕ್ಕಳಿಗೆ ಎಷ್ಟೊಂದು ಜನಕ್ಕೆ ಊಟ ಬಿಸಿಯಾಗಿರಬೇಕು ಅಂತ, ಆದರೆ ಸ್ಕೂಲಿಗೆ ಹೋದಾಗ ಆರೋಗುತ್ತೆ. ಆದರೆ ಅವರೊಂದು ಸಿಂಪಲ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ. ಏನಂತ ಹೇಳಿದರೆ, ಅದರಲ್ಲಿ ಕ್ಯಾಲ್ಶಿಯಂ ಆಕ್ಸೈಡ್ ಅನ್ನು ಈ ಬಾಕ್ಸಲ್ಲಿ ಇಟ್ಟಿರ್ತಾರೆ. ಸೊ ನಾವು ಈ ಥ್ರೆಡ್ ಎಳೆದಾಗ ಕ್ಯಾಲ್ಶಿಯಂ ಆಕ್ಸೈಡು ಹಾಗೆ ಒಂದು ಪೌಚಲ್ಲಿ ನೀರಿರುತ್ತೆ. ಅದರ ಮಧ್ಯೆ ಒಂದು ಸಣ್ಣ ಸಪ್ರೇಷನ್ ಇರುತ್ತೆ. ಆ ಥ್ರೆಡ್ಡನ್ನು ಎಳೆದ ಕೂಡಲೇ ಆ ನೀರು ಕ್ಯಾಲ್ಶಿಯಂ ಆಕ್ಸೈಡ್ ಜೊತೆಗೆ ರಿಯಾಕ್ಟ್ ಆಗಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಇದು ಆ್ಯಕ್ಚುಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅಂದರೆ ಈ ರಿಯಾಕ್ಷನಲ್ಲಿ ಹೀಟ್ ಉತ್ಪತ್ತಿಯಾಗುತ್ತೆ. ಅದರಿಂದ ಅದರ ಒಳಗೆ ಇದರಲ್ಲಿ ಏನು ಫುಡ್ ಇದೆ ಅದು ಕೂಡ ಬಿಸಿಯಾಗುತ್ತೆ. ನೋಡಿದ್ರಲ್ವಾ ವೀಕ್ಷಕರೇ,
ಅಡುಗೆ ಮನೆಯಲ್ಲಿ ಆ್ಯಕ್ಟಿವಿಟೀಸ್ಗಳನ್ನು ಮಾಡುವಾಗ ಮಕ್ಕಳಿಗೆ ಹುಟ್ಟಿರೋ ಕೆಲವು ಪ್ರಶ್ನೆಗಳು ಎಷ್ಟೊಂದು ವಿಚಾರಗಳನ್ನು ತಿಳಿಯುವಂತೆ ಮಾಡ್ತು. ಆದ್ದರಿಂದ ವಿಜ್ಞಾನ ಕಲಿಕೆಯನ್ನು ಕೇವಲ ಟೆಕ್ಸ್ಟ್ ಬುಕ್ಗೆ ಸೀಮಿತ ಆಗದೆ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅದರ ಸುತ್ತಮುತ್ತ ಏನೆಲ್ಲ ನಾವು ದಿನನಿತ್ಯದಲ್ಲಿ ಬಳಸಬಹುದು ಅನ್ನೋದನ್ನು ಮಕ್ಕಳಿಗೆ ತಿಳಿಸಿದರೆ ವಿಜ್ಞಾನವನ್ನು ಖುಷಿಯಿಂದ ಕಲಿತಾರೆ, ಹಾಗೆ ಅವರು ಕೂಡ ಮುಂದಿನ ವಿಜ್ಞಾನಿ ಆಗಬಹುದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.